ಪ್ರಶ್ನೆ 1. ಲೈಸೋಸೋಮ್ಗಳನ್ನು ಕಂಡುಹಿಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕ್ರಿಶ್ಚಿಯನ್ ಡಿ ಡ್ಯೂ. ಫ್ರೆಂಡ್ಸ್, ಮುಂದಿನ ಶಿಫ್ಟ್ಗಳಲ್ಲಿ ಯಾವ ತರಹದ ಪ್ರಶ್ನೆಗಳನ್ನು ಕೇಳ್ತಾರಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಜೀವಕೋಶವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಬಹುದು ಫ್ರೆಂಡ್ಸ್. ಜೀವಕೋಶವನ್ನು ಕಂಡುಹಿಡಿದವರು ಬಂದ್ಬಿಟ್ಟು ರಾಬರ್ಟ್ ಹುಕ್ ಆಗಿರ್ತಾರೆ. ಅದೇ ರೀತಿಯಾಗಿ ಗುರುತ್ವ ನಿಯಮವನ್ನು ಕಂಡುಹಿಡಿದವರು ನ್ಯೂಟನ್. ರೇಡಿಯಂ ಅನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದ್ರ ಮೇಡಮ್ ಕ್ಯೂರಿ ನೋಡಿ ಫ್ರೆಂಡ್ಸ್. ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ಲೈಟ್ ಬಲ್ಬ್ ಅನ್ನು ಕಂಡುಹಿಡಿದವರು ಯಾರು? ಲೈಟ್ ಬಲ್ಬ್ ಅನ್ನು ಕಂಡುಹಿಡಿದವರು ಥಾಮಸ್ ಅಲ್ವಾ ಎಡಿಸನ್. ಬ್ಯಾರೋಮೀಟರ್ ಅನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಟಾರೆಸ್ ಎಲ್ಲಿ. ಅದೇ ರೀತಿಯಾಗಿ ಎಲೆಕ್ಟ್ರಾನ್ ಕಂಡುಹಿಡಿದವರು ಯಾರು? ಎಲೆಕ್ಟ್ರಾನ್ ಕಂಡುಹಿಡಿದವರು ಜೆ ಥಾಮಸನ್. ಎರಡನೆಯ ಪ್ರಶ್ನೆ, ಸೋಡಿಯಂ ಕಾರ್ಬೋನೇಟ್ನ ರಾಸಾಯನಿಕ ಸೂತ್ರ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಸೋಡಿಯಂ ಕಾರ್ಬೋನೇಟ್ನ ರಾಸಾಯನಿಕ ಸೂತ್ರ Na2CO3 ಆಗಿರುತ್ತೆ. ಅದೇ ರೀತಿಯಾಗಿ ಮುಂದಿನ ಶಿಫ್ಟ್ಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಅಂತ ನೋಡೋಣ ಮಾಡಿ ಫ್ರೆಂಡ್ಸ್. ಸೋಡಿಯಂ ಬೈಕಾರ್ಬೋನೇಟ್ನ ರಾಸಾಯನಿಕ ಸೂತ್ರ NaHCO3. ಅಸಿಟಿಕ್ ಆಮ್ಲದ ರಾಸಾಯನಿಕ ಸೂತ್ರ NH3COOH. ಅದೇ ರೀತಿಯಾಗಿ ಗ್ಲೂಕೋಸ್ನ ರಾಸಾಯನಿಕ ಸೂತ್ರ C6H12O6. ಅದೇ ರೀತಿಯಾಗಿ ಸಲ್ಫುರಿಕ್ ಆಮ್ಲದ ರಾಸಾಯನಿಕ ಸೂತ್ರ H2SO4. ಕ್ಯಾಲ್ಸಿಯಂ ಕಾರ್ಬೋನೇಟ್ನ ರಾಸಾಯನಿಕ ಸೂತ್ರ CaCO3. ಸೋಡಿಯಂ ಕ್ಲೋರೈಡ್ನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು NaCl ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 3. IPL 2025ರಲ್ಲಿ ಯಾರು ಹೆಚ್ಚು ರನ್ ಗಳಿಸಿದರು? ಅಂದ್ರೆ ಅತಿ ಹೆಚ್ಚು ರನ್ ಗಳಿಸಿದವರು ಯಾರಪ್ಪ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿರ್ತಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಗುಜರಾತ್ ಟೈಟನ್ಸ್ ನ ಸಾಯಿ ಸುದರ್ಶನ್ ಅವರು ಅತಿ ಹೆಚ್ಚು ರನ್ ಗಳನ್ನು ಗಳಿಸುತ್ತಾರೆ. ಅದೇ ರೀತಿಯಾಗಿ ಮುಂದಿನ ಶಿಫ್ಟ್ಗಳಲ್ಲಿ ಯಾವುದು IPL ನಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳ್ತಾರಂತ ನೋಡೋಣ ಬನ್ನಿ ಫ್ರೆಂಡ್ಸ್. IPL 2025 ವಿಜೇತ ತಂಡ ಬಂದ್ಬಿಟ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗಿರುತ್ತೆ ಫ್ರೆಂಡ್ಸ್. ರನ್ನರ್ ಅಪ್ ತಂಡ ಬಂದ್ಬಿಟ್ಟು ಪಂಜಾಬ್ ಆಗಿರುತ್ತೆ. IPL 2025 ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರಪ್ಪ ಅಂತ ಪ್ರಸಿದ್ಧ ಕೃಷ್ಣ ಅಂತ ಹೇಳ್ಬೋದು. IPL 2025 ಅತ್ಯಮೂಲ್ಯ ಅಂದ್ರೆ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಆಗಿರ್ತಾರೆ. IPL 2025ರ ರನ್ನರ್ ಅಪ್ ತಂಡ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ಆಗಿರುತ್ತೆ. ಪಂಜಾಬ್ ಕಿಂಗ್ಸ್ ನ ತಂಡದ ನಾಯಕ ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್ ಅಂತ ಹೇಳ್ಬೋದು ಫ್ರೆಂಡ್ಸ್. IPL 2025 ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದವರು ಕೃಣಾಲ್ ಪಾಂಡ್ಯ ಆಗಿರ್ತಾರೆ ಫ್ರೆಂಡ್ಸ್. ಅತಿ ಹೆಚ್ಚು IPL ಪ್ರಶಸ್ತಿ ಗೆದ್ದ ತಂಡ ಯಾವ್ದಪ್ಪ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಆಗಿರುತ್ತೆ. ಪ್ರಶ್ನೆ 4. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಬಂದ್ಬಿಟ್ಟು ಅರವಿಂದ್ ಪನಗರಿಯಾ ಅವರು ಆಗಿರ್ತಾರೆ ಫ್ರೆಂಡ್ಸ್. ಇನ್ನು ಮುಂದಿನ ಶಿಫ್ಟ್ಗಳಲ್ಲಿ ಯಾವ ರೀತಿಯ ಪ್ರಶ್ನೆಯನ್ನು ಕೇಳ್ತಾರಪ್ಪ ಅಂತಂದ್ರೆ 2025 ನೀತಿ ಆಯೋಗದ ಅಧ್ಯಕ್ಷರು ಬಂದ್ಬಿಟ್ಟು ನರೇಂದ್ರ ಮೋದಿ ಆಗಿರ್ತಾರೆ ಫ್ರೆಂಡ್ಸ್. ಇದು 28ನೇ ತಾರೀಕು 3ನೇ ಶಿಫ್ಟ್ ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿರುತ್ತೆ ಫ್ರೆಂಡ್ಸ್. 2025 ಭಾರತದ ಚುನಾವಣಾ ಆಯುಕ್ತರು ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ವಿವೇಕ್ ಜೋಶಿ. ಭಾರತದ 15ನೇ ರಾಷ್ಟ್ರಪತಿ ಯಾರಪ್ಪ ಅಂತಂದ್ರೆ ದ್ರೌಪದಿ ಮುರ್ಮು. 2025 ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಬಂದ್ಬಿಟ್ಟು ಸೂರ್ಯಕಾಂತ್ ಆಗಿರ್ತಾರೆ. 2025ರ ಅಟಾರ್ನಿ ಜನರಲ್ ಬಂದ್ಬಿಟ್ಟು ಆರ್ ವೆಂಕಟರಮಣಿ ಆಗಿರ್ತಾರೆ. ಭಾರತದ 26ನೇ RBI ಗವರ್ನರ್ ಬಂದ್ಬಿಟ್ಟು ಸಂಜಯ್ ಮಲ್ಹೋತ್ರಾ ಆಗಿರ್ತಾರೆ ಫ್ರೆಂಡ್ಸ್. ಭಾರತದ ಲೋಕಸಭೆಯ ಸ್ಪೀಕರ್ ಬಂದ್ಬಿಟ್ಟು ಓಂ ಬಿರ್ಲಾ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 5. ಫ್ರಾನ್ಸ್ ಮತ್ತು ಭಾರತದ ನಡುವೆ ಯಾವ ವ್ಯಾಯಾಮವನ್ನು ನಡೆಸಲಾಯಿತು? ಫ್ರಾನ್ಸ್ ಮತ್ತು ಭಾರತದ ನಡುವೆ ವರುಣ ಆಯಾಮವನ್ನು ನಡೆಸಲಾಯಿತು ಫ್ರೆಂಡ್ಸ್. ವರುಣ ಸಮರಾಭ್ಯಾಸವನ್ನು ನಡೆಸಲಾಯಿತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದಿನ ಶಿಫ್ಟ್ಗಳಲ್ಲಿ ಯಾವ ರೀತಿಯ ಸಮರಾಭ್ಯಾಸಗಳ ಮೇಲೆ ಕೇಳ್ತಾರಪ್ಪ ಅಂತಂದ್ರೆ ಕೊಂಕಣ್ ಸಮರಾಭ್ಯಾಸ ಬಂದ್ಬಿಟ್ಟು ಇದು ಭಾರತ ಮತ್ತು ಯುಕೆಗೆ ಸಂಬಂಧಿಸಿದೆ. ಟೈಗರ್ ಟ್ರೈಂಪ್ ಬಂದ್ಬಿಟ್ಟು ಈ ಸಮರಾಭ್ಯಾಸ ಭಾರತ ಮತ್ತು ಅಮೆರಿಕಕ್ಕೆ ಸಂಬಂಧಿಸಿದೆ.
ಅದೇ ರೀತಿಯಾಗಿ ಸಿಂಬೆಕ್ಸ್ ಸಮರಾಭ್ಯಾಸ ಬಂದ್ಬಿಟ್ಟು ಇದು ಭಾರತ ಮತ್ತು ಸಿಂಗಾಪುರ್ ನಡುವೆ ನಡೆದ ವ್ಯಾಯಾಮ ಆಗಿದೆ ಫ್ರೆಂಡ್ಸ್. ಅದು ಒಂದು ನೌಕಾ ವ್ಯಾಯಾಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೈತ್ರಿ ಸಮರಾಭ್ಯಾಸ ಬಂದ್ಬಿಟ್ಟು ಭಾರತ ಮತ್ತು ಥೈಲ್ಯಾಂಡ್ ಅಂತ ಹೇಳ್ಬೋದು. ಇಂದ್ರ ಸಮರಾಭ್ಯಾಸ ಬಂದ್ಬಿಟ್ಟು ಇದು ಭಾರತ ಮತ್ತು ರಷ್ಯಾ ನಡುವೆ ನಡೆದಿದೆ. ಬೋನೋ ಸಾಗರ ಅಭ್ಯಾಸ ಬಂದ್ಬಿಟ್ಟು ಭಾರತ ಮತ್ತು ಬಾಂಗ್ಲಾದೇಶ ಅಂತ ಹೇಳ್ಬೋದು. ಇವು ಮುಂದಿನ ಸ್ಟೆಪ್ ನಲ್ಲಿ ಕೇಳಿದ್ರು ಕೇಳಬಹುದು ಫ್ರೆಂಡ್ಸ್, ಅದಕ್ಕೆ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏಕುವೇರಿಯನ್ ಅಭ್ಯಾಸ ಬಂದ್ಬಿಟ್ಟು ಭಾರತ ಮತ್ತು ಬಾಂಗ್ಲಾದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಭಾರತ ಮತ್ತು ಮಾಲ್ಡೀವ್ಸ್ ನೋಡಿ ಫ್ರೆಂಡ್ಸ್ ಅದು. ಪ್ರಶ್ನೆ 6, ಟೊಮ್ಯಾಟೊಗಳು ಕೆಂಪು ಬಣ್ಣಕ್ಕೆ ಕಾರಣವೇನು? ಟೊಮ್ಯಾಟೊಗಳ ಕೆಂಪು ಬಣ್ಣಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಲೋಕೋಪಿನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಲೈಕೋಪಿನ್ ಬಂದ್ಬಿಟ್ಟು ಇದು ಟೊಮ್ಯಾಟೊಗಳ ಕೆಂಪು ಬಣ್ಣಕ್ಕೆ ಕಾರಣವಾಗಿರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಸಸ್ಯಗಳ ಹಸಿರು ಬಣ್ಣಕ್ಕೆ ಕಾರಣ ಯಾವ್ದಪ್ಪ ಅಂತಂದ್ರೆ ಕ್ಲೋರೋಫಿಲ್ ಆಗಿರುತ್ತೆ. ಉಷ್ಣಾಂಶವು ಈ ಪ್ರಕ್ರಿಯೆ ಮೇಲೆ ಪರಿಣಾಮ ಬೀರಬಹುದು ಮತ್ತು ತುಂಬಾ ಬಿಸಿ ವಾತಾವರಣದಲ್ಲಿ 85-90 ಡಿಗ್ರಿಗಿಂತ ಹೆಚ್ಚು ಲೈಕೋಪಿನ್ ಉತ್ಪಾದನೆ ಆಗುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ವರ್ಣದ್ರವ್ಯಗಳು ಬದಲಾವಣೆಯಿಂದಾಗಿ ಟೊಮ್ಯಾಟೊಗಳು ಮೊದಲು ಹಳದಿ ಹಸಿರು ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7, ಪೋಲಿಕ್ ಆಮ್ಲದ ಸೂತ್ರ ಯಾವುದು? ಅಂದ್ರೆ ಪೋಲಿಕ್ ಆಮ್ಲದ ಸೂತ್ರ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಸರಿಯಾದ ಉತ್ತರ ಬಂದ್ಬಿಟ್ಟು C19H19N706 ಅಂತ ಹೇಳ್ಬೋದು ಫ್ರೆಂಡ್ಸ್. ಪೋಲಿಕ್ ಆಮ್ಲದ ಸೂತ್ರ ಆಗಿರುತ್ತೆ. ಅದೇ ರೀತಿಯಾಗಿ ಮುಂದಿನ ಶಿಫ್ಟ್ಗಳಲ್ಲಿ ಯಾವ ರೀತಿಯ ಸೂತ್ರವನ್ನು ಕೇಳ್ತಾರಪ್ಪ ಅಂದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಕಾರ್ಬನಿಕ್ ಆಮ್ಲದ ಸೂತ್ರ ಬಂದ್ಬಿಟ್ಟು H2CO3, ಫಾಸ್ಫರಿಕ್ ಆಮ್ಲದ ಸೂತ್ರ ಬಂದ್ಬಿಟ್ಟು H3PO4, ನೈಟ್ರಿಕ್ ಆಮ್ಲದ ಸೂತ್ರ ಬಂದ್ಬಿಟ್ಟು HNO3, ಹೈಡ್ರೋಕ್ಲೋರಿಕ್ ಆಮ್ಲದ ಸೂತ್ರ ಬಂದ್ಬಿಟ್ಟು HCl. ಪ್ರಶ್ನೆ 8, 2025ರ ಸಂವಿಧಾನದ ದಿನಾಚರಣೆಯ ವಿಷಯವು ಏನಾಗಿತ್ತು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿರ್ತಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು 2025ರ ಸಂವಿಧಾನದ ವಿಷಯ ಬಂದ್ಬಿಟ್ಟು ನಮ್ಮ ಸಂವಿಧಾನ ನಮ್ಮ ಸ್ವಾಭಿಮಾನ ಅಂತ ಇದರ ವಿಷಯ ಆಗಿತ್ತು ಫ್ರೆಂಡ್ಸ್. ಆಚರಣೆಗಳ ಉದ್ದೇಶ ಬಂದ್ಬಿಟ್ಟು ಸಂವಿಧಾನಿಕ ಮೌಲ್ಯಗಳ, ರಾಷ್ಟ್ರೀಯ ಕರ್ತವ್ಯಗಳು ಮತ್ತು ನಾಗರಿಕ ಹೆಮ್ಮೆಯನ್ನು ಎತ್ತಿ ತೋರಿಸುವುದು ಇದರ ಉದ್ದೇಶವಾಗಿತ್ತು. ಸಂವಿಧಾನದ ದಿವಸವನ್ನು ಯಾವಾಗ ಆಚರಿಸ್ತಾರಪ್ಪ ಅಂತಂದ್ರೆ ನವೆಂಬರ್ 26ರಂದು ಆಚರಿಸುತ್ತಾರೆ. ಅದೇ ರೀತಿಯಾಗಿ ಸಂವಿಧಾನ ಕರಡು ಸಮಿತಿ ಅಂದ್ರೆ ಕರಡು ಸಭೆಯ ಅಧ್ಯಕ್ಷರು ಬಂದ್ಬಿಟ್ಟು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇವರನ್ನು ಸಂವಿಧಾನದ ಶಿಲ್ಪಿ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್ ಇವ್ರನ್ನ. ಪ್ರಶ್ನೆ 9, ಆರ್ಕಿಮಿಡೀಸ್ ತತ್ವವನ್ನು ಎಲ್ಲಿ ಬಳಸಲಾಗುತ್ತದೆ? ಅಂದ್ರೆ ಆರ್ಕಿಮಿಡೀಸ್ ತತ್ವವನ್ನು ಎಲ್ಲಿ ಬಳಸಲಾಗುತ್ತದಪ್ಪ ಅಂತಂದ್ರೆ ಸರಿಯಾದ ಉತ್ತರ ಆಕರ್ಷಣೆಯ ಸಾಂದ್ರತೆ ಮತ್ತು ಬಲವನ್ನು ಕಂಡುಹಿಡಿಯಲು ಬಳಸಲಾಗುತ್ತದೆ. ಪ್ರಶ್ನೆ 10, ಫಲವತ್ತತೆ ಎಂದರೇನು? ಫಲವತ್ತತೆ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಂತತಿಯನ್ನು ಉತ್ಪಾದಿಸುವ ಸಾಮರ್ಥ್ಯ ಎಂದರ್ಥ. ಇದು ಒಂದು ಜೀವಿ ಅಥವಾ ಜನಸಂಖ್ಯೆ ಕಾರ್ಯಸಾಧವಾದ ಸಂತಾನವನ್ನು ಉತ್ಪಾದಿಸುವ ಸಾಮರ್ಥ್ಯವಾಗಿದೆ. ಅಂದರೆ ಬದುಕಲು ಮತ್ತು ಸಂತಾನೋತ್ಪತ್ತಿಯನ್ನು ಮಾಡಲು ಸಾಧ್ಯವಾಗುವ ಸಂತಾನೋತ್ಪತ್ತಿ ಅದಾಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 11, 10,000 ಮ್ಯಾರಥಾನ್ ಓಟ ಎಂದರೇನು? 10,000 ಮ್ಯಾರಥಾನ್ ಓಟ ಎಂದರೆ 10,000 ಮೀಟರ್ 10,000 ಮೀಟರ್ ಟ್ರ್ಯಾಕ್ ನಲ್ಲಿ ನಡೆಯುವ ದೀರ್ಘ ದೂರ ಓಟವಾಗಿದೆ. ಇದರ ವಿಶೇಷತೆ ಬಂದ್ಬಿಟ್ಟು ಕ್ರೀಡಾಪಟುಗಳು ಟ್ರ್ಯಾಕ್ ನ 25 ಸುತ್ತುಗಳನ್ನು ಓಡುತ್ತಾರೆ ಮತ್ತು ವಿಜೇತರು ಅಂತಿಮವಾಗಿ ಗೆರೆಯನ್ನು ದಾಟಿದ ಓಟಗಾರರು ಆಗಿರುತ್ತಾರೆ ಫ್ರೆಂಡ್ಸ್. ಇದನ್ನು 10,000 ಮೀಟರ್ ಸ್ಪರ್ಧೆಯನ್ನು ಗೆದ್ದ ವಿಜೇತ ಯಾರಪ್ಪ ಅಂತಂದ್ರ ಗುಲ್ವಿಂದರ್ ಸಿಂಗ್ ಇತ್ತೀಚೆಗೆ ಗೆದ್ದಿರ್ತಾರೆ ಫ್ರೆಂಡ್ಸ್. ಸೆಪ್ಟೆಂಬರ್ 2025 ರಿಸರ್ವ್ ಬ್ಯಾಂಕ್ ನ ಉಪ ಗವರ್ನರ್ ಆಗಿ ಯಾರನ್ನು ನೇಮಿಸಲಾಯಿತು? ಪ್ರಶ್ನೆ 12 ಬಂದ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಶಿರೀಶ್ ಚಂದ್ರ ಮುರ್ಮು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13, ಮೇ 20, 2025 ಸುಪ್ರೀಂ ಕೋರ್ಟ್ ತೀರ್ಪಿನ ಮಟ್ಟದ ನ್ಯಾಯಾಧೀಶ ಹುದ್ದೆಗಳ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ ಪುನರ್ ಸ್ಥಾಪಿಸಲಾದ ಕಾನೂನಿನ ಅಭ್ಯಾಸದ ಅನುಭವ ಎಷ್ಟು? ಸರಿಯಾದ ಉತ್ತರ 3 ವರ್ಷ ಅಂತ ಹೇಳ್ಬೋದು. ಪ್ರಶ್ನೆ 14, 2025ರ ಅರಣ್ಯಗಳು, ಜೀವ ವೈವಿಧ್ಯ ಮತ್ತು ಹವಾಮಾನ ಸುಧಾರಣೆಗೆ ರಾಜ್ಯವಾರು ಶ್ರೇಯಾಂಕದಲ್ಲಿ ಯಾವ ಭಾರತೀಯ ರಾಜ್ಯವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಪ್ರಶ್ನೆ 15, 2024-25ನೇ ಸಾಲಿನ ಅರ್ಜುನ್ ಪ್ರಶಸ್ತಿಗಳಿಗೆ ಯಾವ ಬಾಕ್ಸಿಂಗ್ ಆಟಗಾರ ಆಯ್ಕೆ ಮಾಡಲಾಗಿದೆ?
ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವಿ.ಟಿ. ಬೋರಾ ಅವರು ಅರ್ಜುನ್ ಪ್ರಶಸ್ತಿ ವಿಜೇತರಾಗಿರ್ತಾರೆ ಫ್ರೆಂಡ್ಸ್. ಒಟ್ಟು 32 ಯುವಕರಿಗೆ ಅರ್ಜುನ್ ಪ್ರಶಸ್ತಿ ನೀಡಲಾಗಿದೆ. ಪ್ರಶ್ನೆ 16. 2025 ಲಿಂಗ ಅಂತರ ಸೂಚ್ಯಂಕದಲ್ಲಿ ಯಾವ ದೇಶವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಐಸ್ಲ್ಯಾಂಡ್ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. 2025 ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 130ನೇ ಸ್ಥಾನ. ಇದು ರಿಲೇಟೆಡ್ ಸ್ವಲ್ಪ ನೋಟ್ಸ್ ಅನ್ನು ಹೇಳ್ತೀನಿ ಫ್ರೆಂಡ್ಸ್. ಮುಂದಿನ ಶಿಪ್ನಲ್ಲಿ ಕೇಳಬಹುದು. 2025 ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕ ಬಂದ್ಬಿಟ್ಟು 128ನೇ ಸ್ಥಾನ. 2025 ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಬಂದ್ಬಿಟ್ಟು 128. 2025 ಗ್ಲೋಬಲ್ ಫೈರ್ ಪವರ್ ಸೂಚ್ಯಂಕದಲ್ಲಿ ಭಾರತ ಸ್ಥಾನ 4. 2025 ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 85ನೇ ಸ್ಥಾನ. ಪ್ರಶ್ನೆ 17. ಜೂನ್ 2025 ಯಾವ ದೇಶವು 30,000ಕ್ಕೂ ಹೆಚ್ಚು ಭಾಗವಹಿಸುವುದರೊಂದಿಗೆ ಗಿನ್ನಿಸ್ ದಾಖಲೆ ವಿಶ್ವ ದಾಖಲೆ ಯೋಗ ಅಧಿವೇಶನವನ್ನು ಆಯೋಜಿಸಿತು? ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ದೇಶ ಅಂತ ಹೇಳ್ಬೋದು. ಇದು ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂದ್ರೆ ಜೂನ್ 21, 2025 ಆಂಧ್ರ ಪ್ರದೇಶದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಭಾಗವಹಿಸುವುದರೊಂದಿಗೆ ಅಧಿವೇಶನ ನಡೆಯಿತು. ಈ ಕಾರ್ಯಕ್ರಮವು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಭಾಗವಾಗಿದ್ದು ವಿಶಾಖಪಟ್ಟಣಂ ಬೀಚ್ ರಸ್ತೆಯಲ್ಲಿ ನಡೆಯಿತು ಅಂತ ಹೇಳ್ಬೋದು. ಪ್ರಶ್ನೆ 18. 2025 ಗುಜರಾತ್ ವಿಧಾನಸಭಾ ಉಪಚುನಾವಣೆಯ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜೇಂದ್ರ ಚಾವ್ಡಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಗುಜರಾತ್ನ ಕಡಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜೇಂದ್ರ ಚಾವ್ಡಾ ಅವರು ಕಾಂಗ್ರೆಸ್ನ ರಮೇಶ್ ಚಾವ್ಡಾ ಅವರನ್ನು ಸೋಲಿಸಿದರು. ಎಎಪಿಯ ಗೋಪಾಲ್ ವಿಸ ಅವರು ಗೆದ್ದಿದ್ದಾರೆ. ಬಿಜೆಪಿ ಕೀರ್ತಿ ಪಟೇಲ್ 2ನೇ ಸ್ಥಾನ ಪಡೆದರು. ಪ್ರಶ್ನೆ 19. 2025 ಪ್ಲಿಟ್ಜರ್ ಆರ್ಕಿಟೆಕ್ಚರ್ ಪ್ರಶಸ್ತಿಯನ್ನು ಯಾರು ಪಡೆದರು? ಸರಿಯಾದ ಉತ್ತರ ಲಿಯು ಜಿಯಾಕನ್ ಅವರು ಪಡೆದಿರುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 20. ಜೂನ್ 5, 2025 ಆಚರಿಸಿದ ವಿಶ್ವ ಪರಿಸರ ದಿನಾಚರಣೆ 2025 ಮುಖ್ಯ ಗಮನ ಅಥವಾ ವಿಷಯ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಲ್ಲಿಸುವುದು. ಪ್ರಶ್ನೆ 21. ಆರಂಭದಲ್ಲಿ 5 ಸೆಕೆಂಡ್ಗಳ ಕಾಲ ನಿಶ್ಚಲವಾಗಿರುವ 4 kg ಬ್ಲಾಕ್ ಮೇಲೆ 20 ನ್ಯೂಟನ್ ನಿವ್ವಳ ಸಮತಲನ ಬಲವು ಕಾರ್ಯನಿರ್ವಹಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 25 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ 22. ಲೋಹಗಳು ವಿದ್ಯುದ್ವಿಚ್ಛೇದ ಸಂಸ್ಕರಣೆ ಸಮಯದಲ್ಲಿ ವಿದ್ಯುದ್ವಿಚ್ಛೇದದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅಶುದ್ಧ ಲೋಹವು ಯಾವ ವಿದ್ಯುತ್ ದ್ವಾರದೊಂದಿಗೆ ಕರಗುತ್ತದೆ? ಸರಿಯಾದ ಉತ್ತರ ಆ್ಯನೋಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಆ್ಯನೋಡ್ ಅಂದ್ರೆ ಪ್ಲಸ್, ಕ್ಯಾಥೋಡ್ ಅಂದ್ರೆ ಮೈನಸ್. ಇದಕ್ಕೆ ಸರಿಯಾದ ಉತ್ತರ ಆ್ಯನೋಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23. ಐಸೋಬಾರ್ಗಳು ಈ ಕೆಳಗಿನ ಯಾವ ಗುಣಲಕ್ಷಣಗಳು ಯಾವಾಗಲೂ ಭಿನ್ನವಾಗಿರುತ್ತವೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಪರಮಾಣು ಸಂಖ್ಯೆಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪರಮಾಣು ಸಂಖ್ಯೆಗಳಿಂದ ಐಸೋಬಾರ್ಗಳು ಯಾವಾಗಲೂ ಭಿನ್ನವಾಗಿರುತ್ತವೆ. ಪ್ರಶ್ನೆ 24. ಶಕ್ತಿಯ ಸರಿಯಾದ ಸೂತ್ರ ಯಾವುದು? ಶಕ್ತಿಯ ಸರಿಯಾದ ಸೂತ್ರ ಬಂದ್ಬಿಟ್ಟು P = W/T. ಪ್ರಶ್ನೆ 25. 15 ಸೆಂಟಿಮೀಟರ್ ನಾಭಿ ದೂರವನ್ನು ಒಂದು ನಿಮ್ನ ಕನ್ನಡಿಯ ಮುಂದೆ 30 ಸೆಂಟಿಮೀಟರ್ ದೂರದಲ್ಲಿ ಒಂದು ವಸ್ತುವನ್ನು ಇರಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 30 ಸೆಂಟಿಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ 26. ಒಂದು ಪರಮಾಣುವಿನ ನ್ಯೂಕ್ಲಿಯಸ್ 11 ಪ್ರೋಟಾನ್ ಮತ್ತು 12 ನ್ಯೂಟ್ರಾನ್ ಹೊಂದಿದ್ದರೆ ಪರಮಾಣು 11 ನ್ಯೂಟ್ರಾನ್ 7 ಎಲೆಕ್ಟ್ರಾನ್ಗಳನ್ನು ಹೊಂದಿದರೆ ಈ ಅಂಶದ ದ್ರವ್ಯರಾಶಿ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 23 ಅಂತ ಹೇಳ್ಬೋದು ಫ್ರೆಂಡ್ಸ್.